ನಮಸ್ಕಾರ ರೀ ಎಲ್ಲರೂ ಆರಾಮದಿರಿ. ಇವತ್ತು ನಮ್ಮ ಗಾರ್ಡನ್ಯಾಗ ಅಡ್ಡಾಡಕತ್ತಾಗ ನಮ್ಮ ಪಾಲಕದ ಸೊಪ್ಪು ಕಣ್ಣಿಗೆ ಬಿತ್ತಿರ ನಂಗೆ ಎಷ್ಟು ಚಂದ ಬೆಳೆದಿತ್ತು ಅಂತಂದ್ರೆ ಅದನ್ನ ನೋಡಿ ಪಾಲಕ್ ಬಜ್ಜಿ ಮಾಡ್ಬೋದು ಸಂಜೆ ಮುಂದೆ ಅಂತೇಳಿ ಅಂದ್ಕೊಂಡೆ ಪಾಲಕ್ ತೊಗೊಂಬಂದೆ. ನಾವು ಇವತ್ತು ಪಾಲಕ್ ಬಜ್ಜಿ ಮಾಡಿದ್ವಿ. ಬರೀ ಹೆಂಗೆ ಮಾಡಿದ್ವಿ ಅಂತ ಒಂದ್ಸರಿ ನೋಡಿದಂತೆ. ಮೊದಲಿಗೆ ಒಂದಿಷ್ಟು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಇದ್ರೆ ಪುದೀನ, ಜೀರಿಗೆ ಎಲ್ಲನೂ ಹಾಕಿ ಮಿಕ್ಸರ್ ಮಾಡ್ಕೊರಿ. ಅಂದ್ರೆ ಅದು ಹಸಿ ಖಾರ ಹಾಕೈತಿ. ಆಮೇಲೆ ಒಂದು ಡಬ್ರ್ಯಾಗ ಹಸಿಬೇಳೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅಜ್ವಾನ, ಜೀರಿಗೆ ಮತ್ತು ಇನ್ನೂ ಸೋಡಾ, ಸ್ವಲ್ಪ ಬಿಸಿ ಎಣ್ಣೆ, ಆಗಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಒಂದು ಖಾರ ಇಷ್ಟೂ ಹಾಕಿ ಕಲಿಸ್ಕೋಬೇಕ್ರಿ. ಆಮೇಲೆ ನೀರನ್ನ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಕೈಯಿಂದ ಚಂದಾಗ ಅದನ್ನು ಕಲಿಸ್ಕೊಂತ ಹೋಗ್ಬೇಕ್ರಿ. ಹಿಂಗೆ ಎಲ್ಲನೂ ಗಂಟು ಇರ್ಲಾರ್ದಂಗೆ ನೀಟಾಗಿ ಕಲಿಸ್ಕೊಂತ ಬರ್ಬೇಕ್ರಿ. ನಡಕ್ಕೆ ಅವಶ್ಯಕತೆ ಬಿತ್ತು ಅಂದ್ರೆ ಮತ್ತು ಸ್ವಲ್ಪ ನೀರನ್ನು ನಾವು ಹಾಕ್ಕೊಂಡು ಏನು ಮಾಡ್ಬೇಕ್ರಿ, ಕಲಿಸ್ಕೋಬೇಕ್ರಿ. ಹಿಟ್ಟು ಜಾಸ್ತಿ ತೆಳ್ಳಗೂ ಆಗಬಾರ್ದು, ಜಾಸ್ತಿ ದಪ್ಪನೂ ಆಗಬಾರ್ದು. ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗ್ತದ್ರಿ. ಈಗ ಬಂದು ನೋಡಿರಿ, ಇದು ನಮ್ಮ ಒಂದು ಹಿಟ್ಟಲ್ಲಿ ಬೆಳೆದಿರ್ತಕ್ಕಂಥ ಪಾಲಕ್ ರೀ. ಈ ಪಾಲಕ್ನ ನಾವೇನು ಮಾಡೋದ್ರಿ ಅಂತ ಹೇಳಿದ್ರೆ ಈ ಹಿಟ್ಟಿನೊಳಗೆ ನೀಟಾಗಿ ಮ್ಯಾಗ ಕೆಳ ಎರಡೂ ಕಡೆ ಹಿಟ್ಟು ಸ್ಪ್ರೆಡ್ ಆಗುವಂಗೆ ಅದನ್ನು ಎಲ್ಲಿನ ಎದ್ದು ಕಾದ ಎಣ್ಣೆಯಾಗ ಹಾಕೊಂಡ್ರಿ. ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅವನ್ನೇನು ಮಾಡೋಣ್ರಿ, ಕರಿಯೋಣ್ರಿ. ಕರಿದ್ಮ್ಯಾಗ ಒಂದು ಸ್ವಲ್ಪ ಹೊಳಿಸಿ ಹಾಕ್ರಿ. ಹಂಗೆ ಹೊಳಿಸಿ ಹಾಕಿ 2-3 ಸರಿ ಹೊಳಿಸಿ ಹಾಕಿದ್ಮ್ಯಾಗ ಅದು ಬಜ್ಜಿ ಏನಾಗುತ್ತೆ ಅಂತ ಹೇಳಿದ್ರೆ ನೀಟಾಗಿ ಬಂದಿರ್ತೈತೆ ರೀ. ನೋಡಿರಿ ಎಷ್ಟು ನೀಟಾಗಿ ನಮ್ಮ ಬಜ್ಜಿ ರೆಡಿ ಆಗುವ ಅಂತೀವಿ. ಇನ್ನೂ 2 ಹಾಕಿ ನಾವಿಲ್ಲೇ ತೋರ್ಸಾಕತ್ತೆ ನೋಡಿರಿ. ಎಷ್ಟು ಚಂದ ಉಬ್ಬಿ ಕುರು ಅನ್ನುವಂಗೆ ನಮ್ಮ ಬಜ್ಜಿ ರೆಡಿಯಾಗಿರ್ತಾವೆ. ನೀವು ಮನ್ಯಾಗ ಆಲ್ಮೋಸ್ಟ್ ಎಲ್ಲರೂ ಪಾಲಕ್ ಸಿಕ್ಕದ ಎಲ್ಲ ಕಡೆ ಮಾಡಿ ನೋಡಿರಿ, ಹೆಂಗಾಗೈತಿ ಅಂತ ನಮಗೂ ಕಮೆಂಟ್ ಹಾಕಿರಿ. ಸೊ ಈಗ ನಮ್ಮ ಒಂದು ಪಾಲಕ್ ಬಜ್ಜಿ, ನಮ್ಮ ಗಾರ್ಡನ್ಯಾಗ ಇರತಕ್ಕಂಥ ಪಾಲಕ್ ಬಜ್ಜಿ ರೆಡಿ ಆಯ್ತು ಅಂತ ರೆಡಿ ಆಗೈತೆ ನೋಡ್ರಿ. ಇದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಳ್ಳುಳ್ಳಿ ಚುಮ್ಮರಿ ಮತ್ತು ಪಾಲಕ್ ಬಜ್ಜಿ ಕಾಂಬಿನೇಷನ್ ಅಂತೂ ಭಾರಿ ಮಸ್ತ್ ಆಗ್ತೈತಿ. ನೀವು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ.